ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡಿ, ಅದೇ ಲಾಸ್ಟ್ ವಿಡಿಯೋದೇ ಕಂಟಿನ್ಯೂಷನ್ ವ್ಲಾಗ್ ಇದು. ನಿಮ್ಗೆ ತೋರಿಸಿದ್ನಲ್ವ, ಈ ಕಡೆ ಕನಕಾಂಬರ ಗಿಡಕ್ಕೆ ಮತ್ತು ಎಕ್ಸೋರಾಗೆ ಎಲ್ಲ ನಾವು ಪಾತಿ ಮಾಡಿ ನೀರು ಬಿಟ್ಟಿದ್ವಿ, ಬದನೆಕಾಯಿ ಗಿಡಕ್ಕೆ ಎಲ್ಲ. ಇವಾಗ ಈ ಕಡೆ ದಾಸವಾಳ ಗಿಡಕ್ಕೆ, ರೋಸ್ ಗಿಡಕ್ಕೆ ಎಲ್ಲ ಪಾತಿ ಮಾಡಿ ನೀರು ಬಿಡ್ತಾಯಿದ್ವಿ. ಅದಕ್ಕೆ ನೆನ್ನೆ ಬಿಟ್ಟಿದ್ವಿ, ಇದಕ್ಕೆ ಒಂದು ದಿವಸ ಆದಮೇಲೆ ಬಿಡ್ತಾಯಿದ್ದೀವಿ. ಯಾಕಂದರೆ ಸ್ವಲ್ಪ ಸಾಯಿಲ್ ಲೂಸ್ ಎಲ್ಲ ಮಾಡಿದ್ವಲ್ವ, ನೀರಿನ ಅಂಶ ಮೊದಲೇ ಇತ್ತು. ಹಂಗಾಗಿ ಒಂದು ದಿವಸ ಗೊಬ್ಬರ ಎಲ್ಲ ಹಾಕ್ಬಿಟ್ಟು, ಇವಕ್ಕೆ ಗೊಬ್ಬರ ಹಾಕಿರಲಿಲ್ಲ, ಹಂಗೆ ಬಿಟ್ಟಿದ್ವಿ. ಇವತ್ತು ಗೊಬ್ಬರ ಹಾಕ್ಬಿಟ್ಟು ಬೆಳಗ್ಗೆಗೆ ನೀರು ಬಿಡ್ತಾಯಿದ್ದೀವಿ. ಇವತ್ತೂ ಅಷ್ಟೇ ತುಂಬ ಚೆನ್ನಾಗಿ ಹೂವುಗಳೆಲ್ಲ ಅರಳಿದ್ದಾವೆ. ನೋಡಿ ಎಷ್ಟೊಂದು ಹೂವು ಅರಳಿದ್ದಾವೆ. ಇನ್ಮೇಲೆ ಗೊಬ್ಬರ ಹಾಕಿದ್ದೀವಲ್ವ, ಇನ್ನೂ ಚೆನ್ನಾಗಿ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಪಾತಿ ಮಾಡಿ ಗೊಬ್ಬರ ಹಾಕೋದ್ರಿಂದ ದಾಸವಾಳ ಗಿಡದಲ್ಲಿ ಚೆನ್ನಾಗಿ ಹೂವು ಬರುತ್ತೆ. ಮತ್ತು ಗೊಬ್ಬರನೂ ಸ್ಪ್ರೆಡ್ ಆಗೋಲ್ಲ, ಬೇರೆ ಕಡೆ ಹೋಗಲ್ಲ, ಪಾತಿಯಲ್ಲೇ ಇರುತ್ತೆ ಗೊಬ್ಬರ. ಈ ರೀತಿ ಕೊಟ್ಟಾಗ ಗಿಡಕ್ಕೆ ಪೂರ್ತಿ ಪೌಷ್ಟಿಕಾಂಶ ಸಿಗುತ್ತೆ. ಹಂಗಾಗಿ ನಾವು ಗೊಬ್ಬರ ಕೊಡೋವಾಗ ಕಂಪಲ್ಸರಿ ಬೇರೆ ಹತ್ರ ಲೂಸ್ ಮಾಡಲೇಬೇಕು ಮಣ್ಣು ಸ್ವಲ್ಪ. ಯಾಕಂದರೆ ನೀರು ಹಾಕಿ ಹಾಕಿ ಮೇಲ್ಗಡೆ ಸಾಯಿಲ್ ಎಲ್ಲ ಗಟ್ಟಿ ಆಗಿಬಿಟ್ಟಿರುತ್ತೆ. ಅದನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಆಮೇಲೆ ನಾವು ಈ ರೀತಿ ಗೊಬ್ಬರ ಹಾಕ್ಬಿಟ್ಟು ನೀರು ಕೊಡೋದ್ರಿಂದ ತುಂಬ ಚೆನ್ನಾಗಿ ಅದು ಬೇರಿಗೆಲ್ಲ ಗೊಬ್ಬರದ ಇಳ್ಕೊಳ್ಳುತ್ತೆ. ನೋಡಿ, ಒಂದು ಗಿಡ ಆದಮೇಲೆ ಒಂದು ಗಿಡಕ್ಕೆ ಪೈಪ್ಗಳು ಇಟ್ಕೊಂಡಿದ್ದೀವಿ, ಜಾಯಿಂಟ್ ಮಾಡಿ ನೀರು ಬಿಡ್ತಾಯಿದ್ದೀವಿ. ಗೊಬ್ಬರ ಕೊಟ್ಟಿರೋದ್ರಿಂದ ಸ್ವಲ್ಪ ಗೊಬ್ಬರ ಎಲ್ಲ ನೆನೆಯೋ ಥರ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾಯಿದ್ದೀವಿ. ನೆಕ್ಸ್ಟು ಹಾಕೋವಾಗ ಸ್ವಲ್ಪ ಕಮ್ಮಿ ಹಾಕ್ತೀವಿ. ಇದು ಸುಗಂಧರಾಜುವಿನ ಗೆಡ್ಡೆ, ಅದು ಪೂರ್ತಿ ಮಣ್ಣೆಲ್ಲ ಗಟ್ಟಿ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಎಲ್ಲ ತೆಗೆದು ತಿರ್ಗಾ ಅದೇ ಪಾಟಿಗೆ ಬೇರೆ ಮಣ್ಣು ಹಾಕಿದ್ದೀನಿ. ನೋಡೋಣ ನೆಕ್ಸ್ಟು. ಈ ಒಂದು ಸತಿ ಬಂದಿತ್ತು, ಆದರೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ಹೂವು ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಮೊಗ್ಗಿರೋವಾಗೇನೋ ಮಾಡಿದ್ದೆ ಅಷ್ಟೇ. ಈ ಸತಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಇದು ಆಲ್ಮೋಸ್ಟ್ ಜುಲೈಗೆ ಬರುತ್ತೆ. ಮತ್ತು ಇನ್ನೊಂದು ಡಬ್ಬ ಒಡೆದೋಗಿತ್ತು, ಅದಕ್ಕೆ ಈರುಳ್ಳಿ ಹಾಕೋಣ ಅಂತ ತೊಗೊಂಬಂದಿದ್ದೀನಿ. ಬ್ಯಾಂಗ್ಳೂರಲ್ಲಿ ಮೇಲ್ಗಡೆ ಟೆರೆಸಲ್ಲಿ ಗಾರ್ಡನಿಂಗ್ ಮಾಡೋವಾಗ ಹಾಕ್ತಾಯಿದ್ನಲ್ಲ, ಆ ಈರುಳ್ಳಿನೇ ಸ್ವಲ್ಪ ಇಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಫುಲ್ಲು ಎಲ್ಲ ಪೈರ್ ಥರ ಬಂದುಬಿಟ್ಟಿತ್ತು ಆಗಲೇ ಈರುಳ್ಳಿದು. ಅಲ್ಲಿ ನೋಡಿ ಒಡೆದೋಗ್ಬಿಟ್ಟಿದೆ. ಅಲ್ಲಿಗೆ ತೆಂಗಿನ ನಾರು ಹಾಕಿದ್ದೀನಿ, ಮಣ್ಣು ಆಚೆ ಬರ್ದಂಗೆ. ಮಣ್ಣು ನಾವು ಸ್ವಲ್ಪ ಪಾಟಲ್ಲಿದ್ದಿತ್ತು, ಫುಲ್ಲು ಜಾಸ್ತಿ ಆಗಿಬಿಟ್ಟಿತ್ತು ಮಣ್ಣು. ಅದನ್ನೇ ನಾವು ತೆಗೆದಿದ್ವಿ ಮಣ್ಣು. ಅದಕ್ಕೆ ಸ್ವಲ್ಪ ಗೊಬ್ಬರ ಆ್ಯಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಇದು ಮಣ್ಣು ಗೊಬ್ಬರ ಎರಡು ಮಿಕ್ಸ್ ಇದೆ ಅದರಲ್ಲಿ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈರುಳ್ಳಿನ ಫುಲ್ಲು ಅದಕ್ಕೆ ನಾಟಿ ಮಾಡಿದ್ದೀನಿ. ಆಲ್ರೆಡಿ ಇದು ನೆನ್ನೆ ಮಾಡಿದ ವಿಡಿಯೋ ಇವತ್ತು ನಾನು ಹಾಕ್ತಾಯಿದ್ದೀನಿ. ಅಂದರೆ 2 days ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಬಂದಿದೆ, ಅದು ಹತ್ಕೊಂಡಿದೆಯಾ ಇಲ್ವಾ ಅಂತ. ಮಣ್ಣಿಗೆ ಫಸ್ಟೇ ಗೊಬ್ಬರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ದಿವಸ ಗೊಬ್ಬರ ಏನು ಕೊಡೋಂಗಿರಲ್ಲ. ಮತ್ತು ಇವಾಗಿನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತಾವಲ್ವ, ಅವೆಲ್ಲ ತುಂಬ ಅದಕ್ಕೆ ಒಳ್ಳೆ ಪೌಷ್ಟಿಕಾಂಶ ಸಿಕ್ಕಿದಾಗ ಮಿನಿಮಲ್ ಸ್ಟೇಜಲ್ಲೇ ತುಂಬ ಚೆನ್ನಾಗಿ ಗ್ರೋತ್ ತೊಗೊಳುತ್ತೆ ಗಿಡಗಳು. ಹಂಗಾಗಿ ಗೊಬ್ಬರನೂ ಮಣ್ಣು ಎರಡೂ ಒಟ್ಟಿಗೆ ಮಿಕ್ಸ್ ಮಾಡೇ ಕೊಡಬೇಕು ಫಸ್ಟು. ಆಮೇಲೆ ಬೇಕು ಅನಿಸಿದ್ರೆ ನಾವು ಕೊಡ್ಬೋದು, ಇಲ್ಲಾಂದರೆ ಬೇಡ ಅನಿಸಿದ್ರೆ ಬಿಡ್ಬೋದು. ಯಾಕಂದರೆ ಫಸ್ಟೇ ಕೊಟ್ಟಿರ್ತೀವಲ್ವ, ಈರುಳ್ಳಿಗೆಲ್ಲ ಅಷ್ಟೆಲ್ಲ ಗೊಬ್ಬರ ಎಲ್ಲ ಬೇಕಾಗಲ್ಲ, ಬೇರೆ ಗಿಡಗಳಿಗೆಲ್ಲ ಬೇಕಾದಂಗೆ. ನೋಡಿ, ಇವಾಗ 3/4 ಡಬ್ಬು ನಾನು ಮಣ್ಣು ತುಂಬ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟು ನಮಗೇನಾದರೂ ಜಾಸ್ತಿ ಗೊಬ್ಬರ ಕೊಡಬೇಕು, ಇಲ್ಲ ಬೇರೆದೇನಾದ್ರು ಹಾಕ್ಕೋಬೇಕು, ಮಣ್ಣು ಮಿಕ್ಸ್ ಮಾಡ್ಕೋಬೇಕು ಅಂದಾಗ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಫುಲ್ಲು ತುಂಬಿಲ್ಲ. ಮತ್ತು ನೀರು ಹಾಕಿದಾಗ ಓವರ್ಫ್ಲೋ ಆಗಬಾರ್ದಲ್ವ ನೀರು. ನೋಡಿ, ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಈರುಳ್ಳಿದು ಪೈರೆಲ್ಲ ಬಂದುಬಿಟ್ಟಿದೆ. ಇದನ್ನು ಇವಾಗ ಫುಲ್ಲು ಪಾಟ್ ತುಂಬ ನಾಟಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅನ್ನೋದು ನಾನು ಇದು ಪೂರ್ತಿ ವೀಡಿಯೋ ಹಾಕಿದ್ದೀನಿ, ಏನೂ ಕಟ್ ಮಾಡಿಲ್ಲ. ಯಾಕಂದರೆ ಅದು ಫುಲ್ಲು ಡೆಲಿಕೇಟ್ ಆಗಿಬಿಟ್ಟಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಸ್ವಲ್ಪ ಬೆಟ್ಟಲ್ಲಿ ಹಿಂಗೆ ತೂತು ಮಾಡ್ಕೊಂಡು ಇಟ್ರೆ ಅದು ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಬೇರೆ ಬರೋಕ್ಕೆಲ್ಲ ಸರಿ ಹೋಗುತ್ತೆ. ನೋಡಿ, ಈ ರೀತಿ ಎಲ್ಲ ಫುಲ್ಲು ಹಾಕಿದ್ದೀನಿ ನಾನು. ಈರುಳ್ಳಿ ಸಾಂಬಾರಿಗೆ ಹಾಕ್ಬೋದು, ಮತ್ತು ತಲೆ ಎಣ್ಣೆ ಕಾಯಿಸೋದಕ್ಕೆ ಹಾಕ್ಬೋದು, ತುಂಬ ಯೂಸ್ ಆಗುತ್ತೆ. ಹಂಗಾಗಿ ನಾನು ಅಲ್ಲಿ ಬ್ಯಾಂಗ್ಳೂರಲ್ಲಿ ಸ್ವಲ್ಪನೇ ಪಾಟಲ್ಲಿ ಬೆಳ್ಕೊತಾ ಇದ್ದೆ. ಇವಾಗ ಇಲ್ಲೂ ಅಷ್ಟೇ ಫಸ್ಟು ತಂದು ಡಬ್ಬಿಗೆ ಹಾಕಿದ್ದೀನಿ. ಈ ಸತಿ ಏನಾದರೂ ಜಾಸ್ತಿ ಆಯಿತು ಇದ್ರದ್ದು ಕ್ವಾಂಟಿಟಿ ಅಂದರೆ ನೆಕ್ಸ್ಟು ನೆಲಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈಗ ಇಷ್ಟು ಹಾಕಿ ಬಿಟ್ಟಿದ್ದೀನಿ ಎಷ್ಟು ಬರುತ್ತೆ ಅಂತ.
ಇವಾಗ ನೋಡ್ಬೋದು ನೀವು ಎಲೆ ಎಲ್ಲ ಸ್ವಲ್ಪ ಎಲ್ಲೋ ಆಗಿದೆ, ಯಾಕಂದರೆ ನಾನು ಫ್ರಿಜ್ಜಲ್ಲಿ ಇಟ್ಟಿರುವಾಗ ಬಂದಿರೋ ಎಲೆಗಳಲ್ವ, ಸ್ವಲ್ಪ ಈ ರೀತಿ ಇದೆ. ನೆಕ್ಸ್ಟು ಈಗ ಮಣ್ಣಿಗೆ ಹಾಕಿದ್ಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹೇಗಾಗಿರುತ್ತೆ ಅಂದ್ಬಿಟ್ಟು. ಮತ್ತು ಇನ್ನೊಂದು ಪಾಟಲ್ಲಿ ಸೇವಂತಿಗೆ ಗಿಡ ಮತ್ತು ಪುದೀನ ಗಿಡ ಎರಡು ಒಂದರಲ್ಲೇ ಇತ್ತು, ಅದನ್ನು ಅಷ್ಟೇ ಸಪ್ರೇಟ್ ಮಾಡಿಕೊಂಡು ಬೇರೆ ಗಿಡಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಸೇವಂತಿಗೆ ಗಿಡ ಹಾಕಿರೋದ್ರಲ್ಲಿ ಇನ್ನು ಸೈಡಲ್ಲಿ ಸ್ವಲ್ಪ ಖಾಲಿ ಇತ್ತು, ಅದರಲ್ಲೂ ಸ್ವಲ್ಪ 2 ಗೆಡ್ಡೆ ಮಾತ್ರ ಹಾಕಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇದು ಅಷ್ಟೇ ಬೇರೆ ಕಡೆಯಿಂದ ತಂದು ಹಾಕಿರೋದು, ಅದರಲ್ಲಿ ಹಾಕಿದ್ದೆ. ಅದಕ್ಕೆ ನಾವು ಮತ್ತೆ ಪುದೀನ ಕಡ್ಡಿ ಹಾಕಿದ್ದಾರೆ ನೋಡಿ, ಅಕ್ಕಪಕ್ಕದ ಪಾಟಲ್ಲೇ ಇದೆ. ಎರಡು ಒಟ್ಟಿಗೆ ಚೆನ್ನಾಗೇ ಬೆಳೀತಾ ಇತ್ತು, ಆದರೆ ಇವಾಗ ಚೆನ್ನಾಗಿ ಬರುತ್ತೆ. ಆಮೇಲೆ ಸೇವಂತಿಗೆ ಫ್ಲವರಿಂಗ್ ಟೈಮಲ್ಲೆಲ್ಲ ತುಂಬ ಇದಾಗುತ್ತಲ್ವ ಅಂದ್ಬಿಟ್ಟು ಪುದೀನ ಸಪ್ರೇಟು, ಅದನ್ನು ಸಪ್ರೇಟ್ ಮಾಡಿದೆ. ಈ ಕ್ಯಾನ್ಗಳೆಲ್ಲ ಅಲ್ಲಿ ಬ್ಯಾಂಗ್ಳೂರಿಂದ ತಂದಿದ್ದವು. ಇದು ಬುಟ್ಟಿ ಮಾತ್ರ ಒಂದು ಒಡೆದೋಗಿರೋದು ಬುಟ್ಟಿ ಇತ್ತು, ಅದರೊಳಗಡೆಗೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಪಾಟ್ ಆಗಬೇಕು ಅಂತೇನಿಲ್ಲ, ಈ ಥರ ವೇಸ್ಟಲ್ಲೂ ನಾವು ಆರಾಮಾಗಿ ಗಿಡ ಬೆಳ್ಕೊಬೋದು. ನೋಡಿ ಇನ್ನೊಂದೇ ಒಂದು ಚಿಕ್ಕದಿತ್ತು, ಅದನ್ನು ಇದರೊಳಗಡೆ ಹಾಕಿಬಿಟ್ಟಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು. ಹಿಂಗೆ ಚಿಕ್ಕ ಚಿಕ್ಕ ಕೆಲಸ ನಡೀತಾ ಇದೆ. ಇಲ್ಲಿ ನೋಡ್ಬೋದು ನೀವೆಲ್ಲ ಗಾರ್ಡನ್ದೆಲ್ಲ ಮಣ್ಣೆಲ್ಲ ತೆಗ್ದಿರೋದು ಎಲ್ಲ ಹಂಗೆ ಇದೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಬಿಟ್ಟಿದ್ದೀನಿ, ಯಾಕಂದರೆ ಮಣ್ಣಲ್ಲೇ ತುಂಬ ತೇವ ಇತ್ತು, ಜಾಸ್ತಿ ತೇವಾಂಶ ಇದ್ದಿದ್ದರಿಂದ ಆಮೇಲೆ ಗೆಡ್ಡೆ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟಿದ್ದೀನಿ. ಈ ಪಾಟಲ್ಲೂ ಒಂದೇ ಒಂದು ಗೆಡ್ಡೆ ಹಾಕಿದ್ದೀನಿ ಚಿಕ್ಕದು ಶೋ ಪ್ಲ್ಯಾಂಟಲ್ಲಿ. ಮಳೆ ಬರೋಂಗಾಗಿದೆ, ಎಷ್ಟು ಮಳೆ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಮಳೆ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಮತ್ತು ಟೊಮೆಟೊ ಹಣ್ಣಾಗಿತ್ತು, ಇದೇನು ಹಾಕಿರೋದಲ್ಲ, ನಾವು ವೇಸ್ಟ್ ಟೊಮೆಟೊ ಎಸ್ತಿರ್ತೀವಲ್ವ, ಆ ಟೊಮೆಟೊ ಗಿಡನೇ ನೋಡಿ ಎಷ್ಟಿಷ್ಟಪ್ಪ ಕಾಯೆಲ್ಲ ಆಗಿದೆ. ಚೆನ್ನಾಗೂ ಹಣ್ಣೆಲ್ಲ ಸೈಜೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ಆಪಲ್ ಟೊಮೆಟೊ ಥರದ್ದು ಟೊಮ್ಯಾಟೊ ನೋಡಿ, ಎಷ್ಟೊಂದು ಕಾಯಿ ಬಿಟ್ಟಿದೆ. ಆಮೇಲೆ ಇದ್ರ ಜೊತೆಲಿ ತುಂಬ ಮೆಣಸಿನ ಗಿಡಗಳು ಇದ್ದಾವೆ. ಅವರೆಕಾಯಿ ಸೊಂದಿಯಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನಮಗೆ. ಇದನ್ನು ನೋಡಿ ಎಷ್ಟೊಂದು ಮೆಣಸಿನ್ಕಾಯಿ ಎಲ್ಲ ಸಿಕ್ಕಿದೆ. ಆಗಲೇ ಸ್ವಲ್ಪ ಹಣ್ಣಾಗೋಕ್ಕೆಲ್ಲ ಬಂದುಬಿಟ್ಟಿತ್ತು. ನಾನು ಟೊಮೆಟೊ ನೋಡೋಕ್ಕೆ ಬಂದಲ್ಲ, ಆವಾಗ ನೋಡಿ ಹಂಗೆ ಹಾರ್ವೆಸ್ಟ್ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಚಿಕ್ಕದಿದೆ. ಈ ಕಡೆ ತೊಗರಿಕಾಯಿ ಹಾಕಿದ್ದೀವಲ್ಲ, ಆ ಕಡೆ ಇದು ಹುಟ್ಟಿರೋದು. ಇನ್ನೇನು ತೊಗರಿಕಾಯಿ ಎಲ್ಲ ಸೀಸನ್ ಎಲ್ಲ ಕಂಪ್ಲೀಟ್ ಆಯ್ತಾ ಬಂತು. ಅದರಲ್ಲಿ ಇನ್ನೂ ಸ್ವಲ್ಪ ಅದೇ ಒಣಗೋಗಿರುತ್ತಲ್ವ, ಅದು ತೊಗರಿಕಾಯಿ ಇದೆ. ಅದನ್ನು ನಾವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟು ಕಿತ್ತಾಕ್ಬಿಟ್ಟು ನೆಕ್ಸ್ಟು ಬೇರೆ ಯಾವುದು ಈ ವರ್ಷ ಯಾವ್ದು ಹಾಕ್ತಾರೆ ಅದನ್ನು ಹಾಕ್ಕೋಬೇಕು. ನೋಡಿ ಚೆರ್ರಿ ಟೊಮೆಟೊ ಅಂತೂ ಎಷ್ಟು ಚೆನ್ನಾಗಾಗಿದೆ ಅಂದರೆ ಫುಲ್ಲು ಹಣ್ಣಾಗ್ಬಿಟ್ಟಿದೆ. ಈ ಪ್ಲೇಟ್ ತುಂಬ ಸಿಕ್ತು. ನಾನಂತೂ ಅಷ್ಟೊಂದು ಸಿಗುತ್ತೆ ಅಂದ್ಕೊಂಡೇ ಇರಲಿಲ್ಲ, ಸ್ವಲ್ಪನೇ ಇರುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕದೇ ಪ್ಲೇಟ್ ತೊಗೊಂಡೋದೆ. ನಾನು ಅಲ್ಲಿ ಹೋದಾಗ ಫಸ್ಟು ದೊಡ್ಡದು ಮಾತ್ರ ಇದೆ ಅಂದ್ಕೊಂಡು ಹೋದೆ. ಆಮೇಲೆ ನೋಡಿದ್ರೆ ಮೆಣಸಿನ್ಕಾಯಿನೂ ಇತ್ತು, ಇದು ಚೆರ್ರಿ ಟೊಮೆಟೊ ಇತ್ತು. ಹಂಗೆ ನಾವು ಒಂದು ಹಾಕಿದ್ರೆ ನಮಗೆ ಭೂಮಿಯಿಂದ ಜಾಸ್ತಿನೇ ಫಸಲು ಸಿಗುತ್ತೆ. ಈಗ ನೋಡಿ, ಒಂದು ಬೀಜದಿಂದ ಇಷ್ಟು ದೊಡ್ಡ ಟೊಮೆಟೊ ಗಿಡ ಆಗಿ ಇಷ್ಟೊಂದು ಟೊಮೆಟೊ ಹಣ್ಣು ಸಿಗ್ತಾಯಿದೆ. ಮತ್ತು ನೆನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ದೆ ಹೀರೆಕಾಯಿ. 2 ಗಿಡ ಹಾಕಿದ್ವಿ, 2 ಗಿಡದಿಂದ ಎಷ್ಟು ಹೀರೆಕಾಯಲ್ಲಿ ಸಾಂಬಾರು ಮಾಡಿದ್ವಿ ನಾವು. ಇವಾಗ ನೋಡಿದ್ರೆ 2 ಕಾಯಿ ಬಲಿಯೋಕ್ಕೆ ಅಂತ ಬಿಟ್ಟಿದ್ವಿ, ಅದರಲ್ಲಿ ಒಂದು ಚಿಕ್ಕ ಕಾಯಿ ಹಾರ್ವೆಸ್ಟ್ ಮಾಡಿದೆ, ಎಷ್ಟೊಂದು ಬೀಜ ಸಿಕ್ಕಿದೆ. ಇನ್ನೊಂದು ದೊಡ್ಡದನ್ನು ಹಾಗೆ ಇಟ್ಟಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ದೊಡ್ಡದನ್ನು ಹಾಗೆ ಇಟ್ಟಿರೋದನ್ನು ಅದನ್ನು ಇನ್ನೊಂದು ಸತಿ ಯಾವಾಗಾರ ಬೇಕು ಅಂದರೆ ಓಪನ್ ಮಾಡ್ಕೊಂಡು ಹಾರ್ವೆಸ್ಟ್ ಮಾಡೋಣ ಅಂತ. ಯಾಕಂದರೆ ಅದು ಬೀಜ ಇವಾಗಲೇ ಕಾಯಿಂದ ಆಚೆ ತೆಗೆದುಬಿಟ್ರೆ ಅದು ಫಲವತ್ತತೆ ಕಳ್ಕೊಂಬಿಡುತ್ತೆ. ಕಾಯಿ ಒಳಗಡೆನೇ ಇದ್ದರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನು ಆಚೆ ತೆಗೆದು ತಿರ್ಗಾ ಹಾಕ್ಕೋಬೋದು ಗಿಡ ಬರೋಕ್ಕೆ. ಹಂಗಾಗಿ ಅದನ್ನು ಹಾಗೆ ಇಟ್ಟಿದ್ದೀವಿ. ನೋಡಿ ಎಷ್ಟು ಟೊಮೆಟೊ ಹಣ್ಣಿದೆ ಅಂತ. ಗಿಡದ ತುಂಬ ಫುಲ್ಲು ರೆಡ್ ಕಾಣ್ತಾಯಿತ್ತು ಗಿಡನೇ. ಇನ್ನೂ ಸ್ವಲ್ಪ ಕಾಯೆಲ್ಲ ಇದೆ, ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ, ನೆಕ್ಸ್ಟ್ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ. ಇವಾಗ ಸದ್ಯಕ್ಕೆ ಹಣ್ಣಾಗಿರೋದೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ದಪ್ಪು ಟೊಮೆಟೊ ಗಿಡ ಬಂದಿದ್ದಿತ್ತು, ತೊಗರಿಕಾಯಿ ಹಾಕಿದ್ದೀವಲ್ಲ ಅದರಲ್ಲಿ. ಈ ಚೆರ್ರಿ ಟೊಮೆಟೊ ಹಣ್ಣು ಬಂದಿರೋದು ಅವರೆಕಾಯಿ ಹಾಕಿದ್ದೀವಲ್ಲ ಆ ಸೈಡು ಚೆರ್ರಿ ಟೊಮೆಟೊ ಹಣ್ಣಿದೆ. ಇನ್ನೂ ಒಂದು ಗಿಡದಲ್ಲಿ ತುಂಬಾ ಇತ್ತು, ನಾನೇ ಇಷ್ಟೇ ಸಾಕು, ಇದು ಖಾಲಿ ಆದಮೇಲೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಗೆ ಬಂದೆ.
ಈ ಈ ನಡುವೆ ಅಂತೂ ನಾನು ಜಾಸ್ತಿ ಊರಲ್ಲಿರೋದ್ರಿಂದ ಊರಿಂದು ಗಿಡಗಳು ಮತ್ತು ಇಲ್ಲಿ ಏನೇನು ಬೆಳೀತಾ ಇದ್ದೀವಿ, ಏನೇನು ಕೆಲಸಗಳು ಮಾಡ್ತಾಯಿದ್ದೀನಿ ಅದರದ್ದೇ ನಾನು ಜಾಸ್ತಿ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋಸ್ ಇಷ್ಟ ಆಗ್ತಾಯಿದೆ, ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ಹಂಗೇನೆ ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತು ನೋಡಿ ಎಷ್ಟೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಟೊಮೆಟೊ ಹೂವು ಮತ್ತು ಕನಕಾಂಬ್ರ ಹೂವನೂ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.